ನಟ ದರ್ಶನ್ ನೇರವಾಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರೆ. ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಅನಂತಪುರ ಮಾರ್ಗವಾಗಿ ಅವರು ಬಳ್ಳಾರಿಗೆ ಹೋಗ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ. 3 ಪೊಲೀಸ್ ವಾಹನಗಳ ಭದ್ರತೆಯಲ್ಲಿ ಬಳ್ಳಾರಿಯತ್ತ ತೆರಳುತ್ತಾ ಇದ್ದಾರೆ ದರ್ಶನ್. ಎಸಿಪಿ ಭರತ್ ರೆಡ್ಡಿ ನೇತೃತ್ವದಲ್ಲಿ ಬಳ್ಳಾರಿ ಕಡೆಗೆ ದರ್ಶನ್ ಅವರು ಹೋಗ್ತಾ ಇದ್ದಾರೆ. ಉಳಿದ ಆರೋಪಿಗಳು ತುಮಕೂರು ಕಡೆಯಿಂದ 5 ಬೇರೆ ಬೇರೆ ಜಿಲ್ಲೆಗಳಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ನಟ ದರ್ಶನ್ ಬಳ್ಳಾರಿಗೆ ನೇರವಾಗಿ ದರ್ಶನ್ ಅವರೊಬ್ಬರನ್ನೇ ಶಿಫ್ಟ್ ಮಾಡ್ತಾ ಇರತಕ್ಕಂಥದ್ದು. ಅವ್ರ ಜೊತೆಯಲ್ಲಿ ಬೇರೆ ಯಾರೂ ಬೇಡ ಅನ್ನೋ ಕಾರಣಕ್ಕೋಸ್ಕರ ಒಟ್ಟಾರೆ ಈಗ ಇರ್ತಕ್ಕಂಥದ್ದು ಅವರಿಗೆ ಸವಾಲು ಅಂತ ನಾನೇನು ಅಂದ್ಕೊಳ್ಳಲ್ಲ. ಮತ್ತು ಏನು ಆ ಥರ ಏನು ರೋಡ್ ಎಲ್ಲ ಅಡ್ಡಗಟ್ಟಿ ದರ್ಶನ್ ಅವ್ರನ್ನ ನೋಡಬೇಕು ಮಾಡಬೇಕು ಅಂತ ಆ ಥರ ಎಲ್ಲ ಇರಲ್ಲ. ಪೊಲೀಸ್ ವೆಹಿಕಲ್ ಸೆಕ್ಯೂರಿಟಿ ಇದ್ದೇ ಇರುತ್ತೆ, ಸಹಜವಾಗಿ ಪೈಲಟ್ ವೆಹಿಕಲ್ ಥರ ಹೋಗ್ತಾ ಇರುತ್ತೆ. ಅದರ ಮುಖಾಂತರ ಈಗ ಬಳ್ಳಾರಿಗೆ ಕರ್ಕೊಂಡು ಹೋಗ್ತಾರೆ. ಬಳ್ಳಾರಿಗೆ ಕರ್ಕೊಂಡೋಗಿ ಡೈರೆಕ್ಟಾಗಿ ಅವ್ರನ್ನ ಬಳ್ಳಾರಿ ಜೈಲು ಒಳಗೆ ಕರ್ಕೊಂಡೋಗಿ ಬಿಟ್ಟುಬಿಟ್ರೆ ಅಲ್ಲಿಗೆ ನಮ್ಮ ಜವಾಬ್ದಾರಿ ಮುಗೀತು ಅಂತ ಇವರೆಲ್ಲರೂ ಕೂಡ ಅಂದುಕೊಂಡಿದ್ದಾರೆ. ಸೊ ಹಾಗಾಗಿ ಇವಾಗ ವೆಹಿಕಲ್ ಬಳ್ಳಾರಿ ಕಡೆಗೆ ಮೂವ್ ಆಗ್ತಾ ಇದೆ. ಅನಂತಪುರ ಮಾರ್ಗವಾಗಿ ಬಳ್ಳಾರಿಗೆ ಅವರು ಹೋಗ್ತಾರೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಮಾರ್ಗ ಮಧ್ಯದಲ್ಲಿ ದರ್ಶನ್ ಇದ್ದಂತಹ ವಾಹನವನ್ನು ಮೇಕ್ರಿ ಸರ್ಕಲ್ ಹತ್ರನೇ ಡೈವರ್ಟ್ ಮಾಡಿದ್ರು ಅಂತ ಗೊತ್ತಾಗಿ ಆನಂತರ ಅನಂತಪುರ ಮಾರ್ಗವಾಗಿ ಅವರು ಬಳ್ಳಾರಿಗೆ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಸಾಕಷ್ಟು ಭದ್ರತೆಯನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಇವತ್ತು 9 ಗಂಟೆ ಒಳಗಾಗಿ ಅವ್ರನ್ನ ಬಳ್ಳಾರಿಗೆ ಕರ್ಕೊಂಡೋಗಿ ಶಿಫ್ಟ್ ಮಾಡಬೇಕು. ಮಾರ್ಗ ಮಧ್ಯದಲ್ಲಿ ಎಲ್ಲೂ ನಿಲ್ಲಿಸಲ್ಲ. ಯಾಕೆ ಅಂತಂದರೆ ಸೆಕ್ಯೂರಿಟಿ ರೀಸನ್. ಮಧ್ಯದಲ್ಲಿ ಎಲ್ಲೂ ನಿಲ್ಲಿಸೋವಂತಹ ಚಾನ್ಸಸ್ ಇಲ್ಲ. ಮೊದಲೇ ಹೇಳಿರ್ತಾರೆ, ಎಲ್ಲ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ವೆಹಿಕಲಲ್ಲಿ ಕೂತ್ರೆ ಇನ್ನೇನಿದ್ರು ಡೈರೆಕ್ಟಾಗಿ ಬಳ್ಳಾರಿ ಜೈಲಿಗೆ ಕರ್ಕೊಂಡೋಗಿ ಬಿಡೋದು. ಒಂಥರ 69 ದಿನಗಳು ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಏನು ಕಳೆದಿದ್ರು ಸೆಟ್ ಆಗಿತ್ತು ಒಂಥರ ದರ್ಶನ್ಗೆ ಜೈಲು. ಈಗ ಹೊಸ ಜೈಲು, ಅದು ತಾವೇ ಮಾಡಿಕೊಂಡಂತಹ ತಪ್ಪಿನಿಂದ ಈ ರೀತಿ ಆಗ್ತಾ ಇದೆ.